ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಪರ್ಮಿಷನ್ ಕೊಡೋಕು ಮೇನಾಮೇಷವನ್ನ ಎಣಿಸ್ತಾ ಇದ್ದಾರೆ. ಪರ್ಮಿಷನ್ ಕೊಡೋಕೆ ಕೆಎಸ್ ಅಧಿಕಾರಿಗಳಿಂದ ಸಭೆಯನ್ನ ನಡೆಸಬೇಕಾ? ಸಾಮಾನ್ಯ ಸಭೆ ರ್ಯಾಲಿಗಳಿಗೆ ಪೊಲೀಸರೇ ಪರ್ಮಿಷನ್ ಕೊಡ್ತಾ ಇದ್ರು. ಆದ್ರೆ ಆರ್ಎಸ್ಎಸ್ ಪಥ ಸಂಚಲನ ಅಂದಾಕ್ಷಣ ದೊಡ್ಡ ದೊಡ್ಡ ಮೀಟಿಂಗ್ ಅನ್ನ ನಡೆಸ್ತಾರೆ. ಆರ್ಎಸ್ಎಸ್ ಶಾಂತಿಯುತ ಪಥ ಸಂಚಲನಕ್ಕೂ ಕೂಡ ಖ್ಯಾತಿ ತೆಗೀತಿದೆ ಸರ್ಕಾರ. ದೇಶಭಕ್ತಿಯ ಪ್ರದರ್ಶನಕ್ಕೂ ಬೇಕೇ ಬೇಕಂತೆ ಸರ್ಕಾರಿ ಪರ್ಮಿಷನ್. ಬೇರೆ ರ್ಯಾಲಿಗಳಿಗೆ ಅನುಮತಿ ಕೊಡುವಾಗ ಯಾಕೆ ಈ ತರದೆಲ್ಲ ಮೀಟಿಂಗ್ ಇರಲ್ಲ? ಈಗ ಆರ್ಎಸ್ಎಸ್ ಅಂದಾಕ್ಷಣ ಸರ್ಕಾರ ದ್ವೇಷ ಸಾಧನೆಗೆ ಮುಂದಾಯ್ತ. ಹಾಗಾದ್ರೆ ಬೇರೆ ಏನಾದ್ರು ಪ್ರೋಗ್ರಾಮ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ಪರ್ಮಿಷನ್ ಕೂಡ ತೆಗೆದುಕೊಳ್ಳಲ್ಲ. ಈಗ ಆರ್ಎಸ್ಎಸ್ ವಿಚಾರವಾಗಿ ಒಂದು 4-5 ದಿನಗಳಿಂದ ಗಲಾಟೆ ನಡೀತಿರೋದ್ರಿಂದ ಈಗ ನಾವು ನಾಳೆ ಕಲಬುರಗಿಯಲ್ಲಿ ಪಥಸಂಚಲನ ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ದೊಡ್ಡ ದೊಡ್ಡ ಒಂದು ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ಪರ್ಮಿಷನ್ ಕೊಡಬೇಕೋ ಬೇಡವಾ ಅಂತ ಹೇಳಿ ಯೋಚನೆಯನ್ನ ಮಾಡ್ತಾರೆ. ಹಾಗಾದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲರೂ ಮಾಡಬೇಕು ಅಂತ ಹೇಳಿದ್ರೆ ಪೊಲೀಸರೇ ಅನುಮತಿಯನ್ನ ಕೊಡ್ತಾ ಇದ್ರು. ನೀವು ಕಾರ್ಯಕ್ರಮ ಮಾಡಬೇಕಾ ಬೇಡವಾ ಅಂತ ಹೇಳಿ ಪೊಲೀಸರು ಪರ್ಮಿಷನ್ ಕೊಡ್ತಾ ಇದ್ರು. ಆದ್ರೆ ನಾವು ಇವಾಗ ಆರ್ಎಸ್ಎಸ್ ಅನ್ನುವಂತ ಪಥಸಂಚಲನ ಮಾಡ್ತಿದೀವಿ ಅಂತ ಹೇಳಿದ್ರೆ ಯಾಕೆ ಇಷ್ಟು ದೊಡ್ಡದಾಗಿ ಸಭೆಯನ್ನ ಕರೆದು ಅದು ಮಧ್ಯಾಹ್ನದ ನಂತರ ಎಲ್ಲರೂ ಅಧಿಕಾರಿಗಳ ಜೊತೆ ಡಿಸ್ಕಸ್ ಅನ್ನ ಮಾಡಿ ತದನಂತರ ಹೇಳ್ತೀವಿ ಅಂತ ಹೇಳ್ತಿದ್ರಲ್ಲ, ಹಾಗಾದ್ರೆ ಯಾಕೆ ಹೀಗೆ ಮಾಡ್ತಿದ್ದಾರೆ? ಬೇರೆ ಎಲ್ಲ ಪ್ರೋಗ್ರಾಮ್ಗಳಿಗೆ ಪೊಲೀಸರೇ ಅನುಮತಿಯನ್ನ ಕೊಡ್ತಾ ಇದ್ರು. ಈಗ ಯಾಕೆ ಇಷ್ಟು ದೊಡ್ಡದಾಗಿ ಮೀಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಈಗ ಸರ್ಕಾರ ಮೀನಮೇಷವನ್ನ ಎಣಿಸ್ತಾ ಇದೆ ಆರ್ಎಸ್ಎಸ್ ಪಥಸಂಚಲನ ಮಾಡೋದಕ್ಕೆ. ಪರ್ಮಿಷನ್ ಕೊಡೋಕೆ ಕೆಎಸ್ ಅಧಿಕಾರಿಗಳಿಂದ ಸಭೆಯನ್ನ ನಡೆಸಬೇಕಾ? ಬೇರೆಲ್ಲ ಕಾರ್ಯಕ್ರಮಗಳಿಗೆ ಪೊಲೀಸರೇ ಪರ್ಮಿಷನ್ ಕೊಡ್ತಾ ಇದ್ರು.